ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ನಗರದಲ್ಲಿ ಮಾನವೀಯತೆ ಮತ್ತು ಗೋಸೇವೆಯ ಅಪರೂಪದ ಉದಾಹರಣೆಯೊಂದು ಬೆಳಕಿಗೆ ಬಂದಿದೆ. ಸಾವು ಬದುಕಿನ ಮಧ್ಯೆ ಹೋರಾಡುತ್ತಿದ್ದ ಗೋಮಾತೆಯ ಜೀವವನ್ನು ಪಶುವೈದ್ಯರು ಹಾಗೂ ಗೋಸೇವಕರ ತಂಡ ಯಶಸ್ವಿಯಾಗಿ ಉಳಿಸಿದೆ. ನಗರದ ಒಂದು ಪ್ರದೇಶದಲ್ಲಿ ಗೋಮಾತೆಯ ಹೊಟ್ಟೆಯಲ್ಲಿದ್ದ ಕರು ಸುಮಾರು 2-3 ದಿನಗಳ ಹಿಂದೆಯೇ ಮೃತಪಟ್ಟಿದ್ದು, ಕರು ಹೊರಬರದೆ ಗೋಮಾತೆಯು ತೀವ್ರ ನೋವಿನಿಂದ ನರಳಾಡುತ್ತಿತ್ತು. ಈ ವಿಷಯವನ್ನು ಗಮನಿಸಿದ ಸ್ಥಳೀಯರು ತಕ್ಷಣವೇ ಟೀಮ್ ಗೋಸೇವಾದ ಸದಸ್ಯರಿಗೆ ಮಾಹಿತಿ ನೀಡಿದರು. ಮಾಹಿತಿ ದೊರಕುತ್ತಿದ್ದಂತೆಯೇ ಕಾರ್ಯಪ್ರವೃತ್ತರಾದ ಟೀಮ್ ಗೋಸೇವಾದವರು 4-5 ಮಂದಿ ಪಶುವೈದ್ಯರ ತಂಡವನ್ನು ಸ್ಥಳಕ್ಕೆ ಕರೆತಂದರು. ಬಳಿಕ ಸುಮಾರು 2-3 ಗಂಟೆಗಳ ಕಾಲ ನಿರಂತರ ಶ್ರಮಪಟ್ಟ ವೈದ್ಯರು ಗೋಮಾತೆಯ ಹೊಟ್ಟೆಯಲ್ಲಿದ್ದ ಮೃತ ಕರುವನ್ನು ಯಶಸ್ವಿಯಾಗಿ ಹೊರತೆಗೆದು ಗೋಮಾತೆಯ ಪ್ರಾಣವನ್ನು ರಕ್ಷಿಸಿದರು. ಈ ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದ ರಬಕವಿ ಬನಹಟ್ಟಿಯ ಪಶುವೈದ್ಯರ ತಂಡಕ್ಕೆ ಟೀಮ್ ಗೋ ಸೇವಾ ವತಿಯಿಂದ ಹಾಗೂ ನಗರದ ಸಾರ್ವಜನಿಕರಿಂದ ಹೃತ್ಪೂರ್ವಕ ಅಭಿನಂದನೆಗಳು ಮತ್ತು ಅನಂತ ಕೋಟಿ ಧನ್ಯವಾದಗಳು ಸಲ್ಲಿಸಲಾಯಿತು. ಇದೇ ಸಂದರ್ಭದಲ್ಲಿ ರಬಕವಿ ಪಟ್ಟಣದ ಸಮಾಜ ಸೇವಕ ಸಂತೋಷ್ ಅಲಗೂರು ಅವರ ಸೇವೆಯು ಸಾರ್ವಜನಿಕರ ಮೆಚ್ಚುಗೆಗೆ ಪಾತ್ರವಾಗಿದೆ. ಯಾವುದೇ ಪ್ರತಿಫಲ ಅಥವಾ ಅಪೇಕ್ಷೆ ಇಲ್ಲದೆ ರಾತ್ರಿ ಹಗಲು ಎನ್ನದೆ ಗೋಮಾತೆಯ ಸೇವೆಯಲ್ಲಿ ನಿರಂತರವಾಗಿ ತೊಡಗಿಸಿಕೊಂಡಿರುವ ಅವರು ಗೋರಕ್ಷಣೆ ಬಳಗದ ಮೂಲಕ ಹಲವಾರು ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿದ್ದಾರೆ. ಗೋಮಾತೆಯೇ ನಮ್ಮ ಉಸಿರು ಎಂಬ ಧ್ಯೇಯದೊಂದಿಗೆ ತಮ್ಮ ಜೀವನವನ್ನೇ ಗೋಸೇವೆಗೆ ಅರ್ಪಿಸಿರುವ ಸಂತೋಷ್ ಅಲಗೂರ್ ಅವರು ಸಂಕಷ್ಟದಲ್ಲಿರುವ ಗೋಗಳ ರಕ್ಷಣೆ ಮತ್ತು ಆರೈಕೆಯಲ್ಲಿ ಸದಾ ಮುಂಚೂಣಿಯಲ್ಲಿದ್ದಾರೆ. ಇವರ ನಿಸ್ವಾರ್ಥ ಸೇವೆಗೆ ನಮ್ಮ ಚಾಲುಕ್ಯ ಟಿವಿ ವತಿಯಿಂದ ಕೋಟಿ ನಮನಗಳು ಹಾಗೂ ಇಂತಹ ಸಮಾಜಮುಖಿ ಕಾರ್ಯಗಳು ಇತರರಿಗೂ ಮಾದರಿಯಾಗಲಿ ಎಂಬುದೇ ನಮ್ಮ ಆಶಯ.